ಇದೊಳ್ಳೆ ಚೆನ್ನಾಗಿದೆ. ಏನು ಪೊಲೀಸ್ ಆಫೀಸರ್ ಆದ್ರೆ ಮದುವೆ ಆಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅದು ಹಾಗಲ್ಲ. ಇನ್ ಹೇಗೆ? ಅದೇ ಅಭಯ್ ಅವರೇ, ನಿಮ್ಮಂತ ಪೊಲೀಸ್ ಆಫೀಸರ್ಸು ಜಾಸ್ತಿ ಹೊರಗಡೆನೆ ಇರ್ಬೇಕಾಗುತ್ತಲ್ವಾ, ಆಗ ಹೆಂಡತಿನ ಮಿಸ್ ಮಾಡ್ಕೊಬೇಕಾಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ನೀವ್ ಯಾರು ಮಿಸ್ ಮಾಡ್ಕೊಂತಾ ಇಲ್ಲ ಅನ್ಸ್ತಾ ಇದೆ. ನಾನಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾರನ್ನ? ಇನ್ಯಾರನ್ನ? ನನ್ನ ಹೆಂಡತಿನ. ಹೆಂಡತಿ ಅಂದ್ರೆ ನಿಮ್ಗೆ ಮದ್ವೆ ಆಗಿದ್ಯಾ? ಆಗಿದೆ. ಹೌದಾ? ಹೆಂಡತಿ ಏನ್ ಮಾಡೋದು? ಎಷ್ಟ್ ಜನ ಮಕ್ಳು? ಯಾವಾಗ ಮದ್ವೆ ಆದ್ರಿ? ಏನ್ರಿ ಒಳ್ಳೆ ಸೆನ್ಸಸ್ ಡಿಪಾರ್ಟ್ಮೆಂಟ್ ಅವ್ರ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ? ಅಲ್ಲ, ಅದು ನಿಜಕ್ಕೂ ನಿಮ್ಗೆ ಮದ್ವೆ ಆಗಿದ್ಯಾ? ರೀ, ನನ್ನ ನೋಡಿದ್ರೆ ಮದುವೆ ಆಗಿರೋ ತರ ಕಾಣಿಸ್ತೀನ? ನನಗೆ ಯಾವ ಮದುವೆನೂ ಆಗಿಲ್ಲ. ಮತ್ತೆ ಆಗಿದೆ ಅಂತ ಹೇಳಿದ್ರಿ? ಅಫ್ಕೋರ್ಸ್, ಪೊಲೀಸ್ ಅವ್ರ ಹತ್ರನೇ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಾವು ಹೀಗೆ ಮಾತಾಡೋದು. ನಿಮ್ ಹೆಸರು ಅಭಯ್, ಆದ್ರೆ ನಿಮ್ಮನ್ನ ಅಭಿ ಅಂತ ಯಾರಾದ್ರೂ ಪ್ರೀತಿಯಿಂದ ಕರೆದಿದಾರ? ಅಂದ್ರೆ ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದಾರ ಅಂತ? ಇಲ್ಲ. ಯಾಕೆ? ಅಂದ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ಇಲ್ವಾ ಅಂತ? ನನ್ನ ಕ್ಯಾರೆಕ್ಟರ್ಗೆ ಇದೆಲ್ಲ ಸೂಟೇ ಆಗಲ್ಲ. ಸಡನ್ ಆಗಿ ಯಾಕೆ ಪ್ರಶ್ನೆ? ಸುಮ್ನೆ ಬಿಡಿ. ನನ್ನನ್ನು ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಪ್ರತಿಯೊಬ್ರ ಮೇಲೂ ಒಂದು ಅಭಿಪ್ರಾಯ ಅನ್ನೋದಿರುತ್ತಲ್ವಾ, ಅದಕ್ಕೆ ನನ್ ಮೇಲೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಣ ಅಂತ. ನನಗ್ ಸಂಬಂಧ ಪಡೆದಿರೋರ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಹಾಗಾಗಿ ನಿಮ್ಮೇಲೆ ಯಾವ ಅಭಿಪ್ರಾಯನೂ ಇಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಿ ಶಿವಾನಿ ಅವರ. ನಿಮ್ಮನ್ನ ನೋಡಿದಾಗ, ನಿಮ್ ಜೊತೆ ಮಾತಾಡಿದಾಗ ನನ್ನಲ್ಲಿ ಏನೋ ಒಂಥರ ಭಾವನೆ. ಆ ಭಾವನೆ ನನ್ನ ಜೊತೆ ಇರ್ಬೇಕಾದ್ರೆ ಬರ್ಬೇಕಾಗಿರೋ ಭಾವನೆ ಬೇರೆಯವ್ರ ಜೊತೆ ಹೇಗ್ ಸಾಧ್ಯ? ಅದು ನಿಮ್ಮನ್ನ ನೋಡಿದಾಗ ಬರುತ್ತೆ ಅಂದ್ರೆ ಏನರ್ಥ? ನನ್ನನ್ನು ನೋಡಿದಾಗ್ಲೂ ನಿಮ್ಗೆ ಅದೇ ಭಾವನೆ ಬರುತ್ತಾ? ಅದು ಯಾಕೆ ತಡವರಿಸ್ತಾ ಇದ್ದೀರಾ? ಹೇಳಿ, ಉತ್ತರ ಕೊಡಿ. ನಾನು ನಾಗಿಣಿ, ನಾಗಲೋಕದವಳು. ಎಲ್ಲ ಜನ್ಮದಲ್ಲೂ ಒಬ್ಬನೇ ಗಂಡ ಅಂತ ಬದುಕೋರು, ಅದು ನಮ್ಮ ಲೋಕದ ನಿಯಮ ಕೂಡ. ಅಂತ ನನಗೆ ಇನ್ನೊಬ್ಬನ ಮೇಲೆ ಒಲವು ಮೂಡಕ್ಕೆ ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮನ್ನ ನೋಡ್ತಿದ್ರೆ ನಾನು ಇಲ್ಲೇ ಎಲ್ಲೋ ಕಳೆದು ಹೋಗ್ತೀನಿ ಅಂತ ಅನ್ಸುತ್ತೆ. ಯಾಕೆ? ಯಾರ್ ನೀವು? ದಯವಿಟ್ಟು ಹೇಳಿ, ಯಾರ್ ನೀವು? ಚಂಚಲತೆ ಗುಣ ನಾಗ ಸ್ತ್ರೀಗಳಿಗಿರೋದಿಲ್ಲ. ತನ್ನ ಗಂಡನ ಬಿಟ್ಟು ಬೇರೆಯವ್ರನ್ನ ಆ ದೃಷ್ಟಿಲಿ ಯಾವತ್ತೂ ನಾಗಗಳು ನೋಡೋದಿಲ್ಲ. ಹಾಗಿದ್ಮೇಲೆ ನಿಮ್ಮನ್ನ ನೋಡಿದ್ರೆ ನನಗೆ ಯಾಕೆ ಪ್ರೀತಿ ಬರುತ್ತೆ? ನಿಮ್ ಹತ್ರ ಮಾತಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ನೀವೇ ನನ್ ತ್ರಿಶೂಲ್ ಇರ್ಬೋದೇನೋ ಅಂತ ನನಗೆ ಯಾಕೆ ಅನ್ಸ್ತಾ ಇದೆ? ಮಾತಾಡಿ, ಉತ್ತರ ಕೊಡಿ. ಬೇರೆಯವ್ರು ಮುಟ್ಟಿದಾಗ ನನ್ನ ಮೈ ಮನ್ಸು ಬದಲಾಗೋದಿಲ್ಲ, ಆದ್ರೆ ನೀವ್ ನನ್ನ ಮುಟ್ಟಿದಾಗ, ನನ್ನ ತ್ರಿಶೂಲ ನನ್ನ ಮುಟ್ಟಿದಾಗ ಆಗುತ್ತೆ. ಯಾಕೆ ಯಾಕೆ ಹಾಗಾಗ್ತಿದೆ? ಅದು ಶಿವಾನಿ ಅವರೇ, ನನಗೆ ಗೊತ್ತು, ನೀವು ಅಭಯ ಅಲ್ಲ, ನೀನು ನನ್ನ ತ್ರಿಶೂಲ್. ಸತ್ಯ ತಾನೆ? ನೀನೇ ನನ್ನ ತ್ರಿಶೂಲ್ ಅಂತ ಹೇಳೋದಕ್ಕೆ ನನ್ನ ಹತ್ರ 1000 ಕಾರಣಗಳಿದಾವೆ. ವಿಚಾರಣೆಗೆ ಅಂತ ನಮ್ಮ ಮನೆಗೆ ಬಂದವರು ನನ್ನ ಸುತ್ತಾನೆ ಸುತ್ತಾ ಇದ್ರಿ. ನನ್ನ ಬಿಟ್ಟು ಎಲ್ಲೂ ಕದ್ಲಿಲ್ಲ ನೀವು. ನಾನು ನಾಗಲೋಕದವಳು, ನಾನು ನಾಗಿನಿ ಅಂತ ಹೇಳಿದ್ರು ನಿಮ್ಮಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಯಾಕೆ ಪದೇ ಪದೇ ಅದನ್ನೇ ಹೇಳ್ತಿದ್ದೀರಾ? ತ್ರಿಶೂಲ್ ಏನು ಇಚ್ಛಾಧಾರಿ ನಾಗ ಅಲ್ವಲ್ಲ? ಅಲ್ಲ, ಅದು ಮಂತ್ರ ಪ್ರಯೋಗದಿಂದ ಎದುರುಗಡೆ ನಿಂತಿರೋರ್ನ ಹೇಗ್ ಬೇಕಾದ್ರೂ ಬದಲಾಯಿಸಬಹುದು. ಹಾಗಿದ್ಮೇಲೆ ನೀನು ಹಾಗೆ ರೂಪ ಬದಲಾಯಿಸ್ಕೊಂಡು ಬಂದಿರ್ಬೋದಲ್ಲ. ಶಿವಾನಿ ಅವರೇ ನೋಡಿ, ಏನೇನೋ ಕಲ್ಪನೆ ಮಾಡ್ಕೋಬೇಡಿ.
ನಾನು ನಿಮ್ ತ್ರಿಶೂಲ್ ಅಲ್ಲ. ನನಗೆ ಗೊತ್ತು ನೀನೇ ನನ್ನ ತ್ರಿಶೂಲ್ ಅಂತ. ದಯವಿಟ್ಟು ಸುಳ್ಳು ಹೇಳ್ಬೇಡ. ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ಬಿಡು. ನನ್ನ ತ್ರಿಶೂಲ್ಗೋಸ್ಕರ ಎಷ್ಟು ಹುಡುಕ್ತಾ ಇದ್ದೀನಿ ಗೊತ್ತಾ? ಅವನಿಗೋಸ್ಕರ ನನ್ಗೆ ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ದಯವಿಟ್ಟು ಒಂದೇ ಒಂದ್ಸತಿ ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ಬಿಡು. ನಾನು ಈ ಕ್ಷಣ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಯಾಕೆ ನನಗೆ ಸತ್ಯ ಹೇಳ್ದೆ ಹೀಗೆ ಸತಾಯಿಸ್ತಾ ಇದೆಯಾ? ನಿನ್ಗೋಸ್ಕರ ಕಾದು ಸಾಯೋದು ನಾನು ನೋಡೋ ಆಸೆನಾ? ಹೇಳು, ನೀನು ಅಭಯ ಅಲ್ಲ ತಾನೆ? ನೀನು ತ್ರಿಶೂಲ್ ತಾನೆ? ನಾನು ಪರಮೇಶ್ವರ, ನಾಗಮಣಿನ ನಿನ್ನ ಪಾದದಡಿ ಭದ್ರಪಡಿಸಿ ಹೋಗಿದ್ದೆ. ನನ್ನ ಆದಿಶೇಷ ಸಿಗೋವರೆಗೂ ಅದು ಇಲ್ಲೇ ಇರಬೇಕು ಅಂತ ಬಯಸಿದ್ದೆ. ಆದ್ರೆ ನನ್ನ ಆದಿಶೇಷ ನನಗೆ ಸಿಗಲೇ ಇಲ್ಲ. ಈಗ ಈ ನಾಗಮಣಿ ನನಗೆ ನನ್ನ ಆದಿಶೇಷ ಇರುವ ಕಡೆಗೆ ದಾರಿ ತೋರಲೇಬೇಕು. ಅದಕ್ಕಾಗಿ ಬಂದಿದ್ದೀನಿ ಪರಮೇಶ್ವರ. ಇದು ನೀನೇ ನನಗೆ ತೋರಿಸ್ತಿರೋ ದಾರಿ ಅಂತ ನಂಬಿ ಬಂದಿದ್ದೇನೆ. ದಯಮಾಡಿ ನನಗೆ ಸಹಾಯ ಮಾಡು. ಓಂ ನಮಃ ಶಿವಾಯ. ನೀನು ಸೋಲಬಾರದು ಶೇಷನಾಗ. ನಿನಗೆ ಸೋಲಿಲ್ಲ. ಮುಂದೆ ನೀನೇನು ಮಾಡಬೇಕೆಂಬುದು ನಾನು ಹೇಳುತ್ತೇನೆ. ಯೋಚನೆ ಮಾಡು ನಾಗಶೇಷ. 125 ವರ್ಷಗಳ ಹಿಂದೆ ನಮ್ಮ ಪ್ರೀತಿಯ ಬಗ್ಗೆ ಯೋಚನೆ ಮಾಡು. ನೀನು ನನ್ನನ್ನು ನಾಗಲೋಕಕ್ಕೆ ಕರೆದೊಯ್ದದ್ದು ಯೋಚನೆ ಮಾಡು. ಅಲ್ಲಿನ ನಾಗವಾಸಿಗಳು ನಮ್ಮನ್ನು ಅಪಮಾನಿಸಿ ಮಾತನಾಡಿದರ ಬಗ್ಗೆ ಯೋಚನೆ ಮಾಡು ಶೇಷನಾಗ. ನನ್ನನ್ನು ಬಿಟ್ಟು ಕೊಡದೆ ಇಡೀ ಲೋಕವನ್ನು ಎದುರಿಸಿ ನಿಂತ ಬಗ್ಗೆ ಯೋಚನೆ ಮಾಡು. ಪ್ರೀತಿಸಿದ ತಪ್ಪಿಗೆ ನಿನಗೆ ಶಾಪ ಹಾಕಿದರ ಬಗ್ಗೆ ಯೋಚನೆ ಮಾಡು. ನಿನಗೆ ಶಾಪ ಹಾಕಿದ ಮೇಲೆ ನೀನು ಕಲ್ಲಾದೆ. ನಿನ್ನ ಶಪಿಸಿದ ಲೋಕವನ್ನು ನಾನು ಶಪಿಸಿದೆ. ನಾಗಲೋಕದ ಐಶ್ವರ್ಯ ನಾಗಮಣಿ ನಾಗಲೋಕದಿಂದ ಕೈ ತಪ್ಪಲಿ ಎಂದು ಶಾಪ ಕೊಟ್ಟೆ. ಆ ಶಾಪದ ಹಾಗೆ ನಾಗಮಣಿ ಈಗ ನಾಗಲೋಕದಲ್ಲಿಲ್ಲ, ಭೂಲೋಕದಲ್ಲಿ ದುಷ್ಟರ ಪಾಲಾಗಿದೆ.
ನಿನ್ನ ಶಪಿಸಿ ಕಲ್ಲಾಗಿಸಿದ ಮಹಾಗುರು ನಾಗನೇತ್ರ ನನ್ನ ಶಾಪದಿಂದ ಭೂಲೋಕದಲ್ಲಿ ಅಲೆದಾಡುತ್ತಿದ್ದಾನೆ. ಶೇಷನಾಗ, ಇಷ್ಟು ಆದ ವಿಚಾರ. ನಾನು ಮುಂದೆ ಹೇಳುವುದು ಆಗಬೇಕಾದ ವಿಚಾರ. ಗಮನವಿಟ್ಟು ಕೇಳು. ಏನದು? ಯಾವ ನಾಗಮಣಿ ತಮ್ಮ ಬಳಿ ಇದೆ ಎಂಬ ದುರಂಕಾರದಿಂದ ನಾಗಲೋಕದವರ ಕಣ್ಣು ಕುರುಡಾಯಿತೋ ಅದೇ ನಾಗಮಣಿ ಈಗ ಶಕ್ತಿ ಕಳೆದುಕೊಂಡಿದೆ. ಈಗ ನನಗೆ ಸಂತೋಷವಾಗಿದೆ. ಮೋಹಿನಿ, ಅದು ನಿನಗೆ ಸಂತೋಷದ ವಿಷಯವೇ? ನನಗಷ್ಟೇ ಅಲ್ಲ ಶೇಷನಾಗ, ನಿನಗೂ ಕೂಡ ಇದು ಸಂತೋಷದ ವಿಚಾರ. ನಾಗಮಣಿ ನಮ್ಮಲ್ಲಿದೆ ಅನ್ನೋ ಗರ್ವದಿಂದ ತಾನೆ ಆ ನಾಗಲೋಕದವರು ನಮ್ಮನ್ನು ದೂರ ಮಾಡಿರುವುದು. ಒಬ್ಬರು ಕೂಡ ನಮ್ಮ ಪರವಾಗಿ ಮಾತನಾಡಲಿಲ್ಲ. ನಿನ್ನ ಶಾಪ ವಿಮೋಚನೆ ಮಾಡಲು ಯಾರಾದರೂ ಉಪಾಯ ಮಾಡಿದರೆ? ಇಲ್ಲ. ನಿನ್ನ ತಾಯಿ, ನಿನ್ನ ಅಣ್ಣ ಯಾರಿಂದಲೂ ನಿನ್ನ ಕಾಪಾಡೋ ಪ್ರಯತ್ನ ಆಗಲಿಲ್ಲ. ಅಂದಾಗ ಅವರಿರುವ ಲೋಕದ ಮೇಲೆ ಮೋಹ ಯಾಕೆ? ಅವರ ಪಾಲಿಗೆ ನೀನಿಲ್ಲ ಅಂದಾಗ ನಿನ್ನ ಪಾಲಿಗೂ ಅವರಿಲ್ಲ ಶೇಷನಾಗ. ನನ್ನ ಸಹೋದರ ಆದಿಶೇಷ ಅಂತವನಲ್ಲ ಮೋಹಿನಿ. ಅವನಿಗೆ ನಾನೆಂದರೆ ಪ್ರಾಣ. ಅವರಿಗೆ ನಾಗಲೋಕವು ಪ್ರಾಣ, ನಾಗಮಣಿಯು ಪ್ರಾಣ. ಹಾಗಾಗಿ ಭೂಲೋಕಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡ. ಏನು? ನನ್ನ ಅಣ್ಣ? ಹೌದು, ನಿನ್ನಣ್ಣನ ಪ್ರಾಣ ಭೂಲೋಕದ ದುಷ್ಟ ಮನುಷ್ಯರು ತೆಗೆದು ಬಿಟ್ಟರು. ನಾಗಮಣಿಯನ್ನು ಅಪಹರಿಸಿ ಬಿಟ್ಟರು. ನನ್ನ ಅಣ್ಣ ಆದಿಶೇಷ ಅವನು ಸತ್ತ ಅಂದಿದ್ದಕ್ಕೆ ನೀನು ದುಃಖಿಸುತ್ತಿದ್ದೆಯಾ ಶೇಷನಾಗ? ಆದರೆ ನೀನು ಕಲ್ಲಾದಾಗ ನಿನ್ನ ಆದಿಶೇಷ ಎಂದಿಗೂ ಬಂದು ನಿನ್ನ ಬಳಿ ಕಣ್ಣೀರಿಡಲಿಲ್ಲ. ಹಾಗಿದ್ದಾಗ ಅವನ ಬಗ್ಗೆ ಬೇಸರ ಯಾಕೆ? ನಿನ್ನ ಅಣ್ಣ ಈಗ ಭೂಲೋಕದಲ್ಲಿ ಜನ್ಮ ತಾಳಿದ್ದಾನೆ. ನಾಗಮಣಿ ಭೂಲೋಕ ಸೇರಿದ ಕಾರಣ ನಾಗಮಣಿಯನ್ನು ತರಲು ಆದಿಶೇಷನ ಹೆಂಡತಿ ಶಿವಾನಿ ಹೋಗಿದ್ದಾಳೆ. ಹಾಗಾದರೆ ಈಗ ನಾನು ಹೇಳುವುದನ್ನು ನೀನು ಕೇಳಲೇಬೇಕು ಶೇಷನಾಗ. ಯಾವ ನಾಗಲೋಕ ನಿನಗೆ ಶಾಪ ಕೊಟ್ಟು ಕಲ್ಲನ್ನು ಮಾಡಿತೋ ಆ ನಾಗಲೋಕಕ್ಕೆ ನೀನು ಅಧಿಪತಿಯಾಗಬೇಕು, ಮಹಾರಾಜನಾಗಬೇಕು. ಅದು ಹೇಗೆ ಸಾಧ್ಯ? ನೀನು ರಾಜನಾದರೆ ನಾಗಗಳನ್ನೇ ಮದುವೆಯಾಗಬೇಕು ಎಂಬ ನೀತಿ ಇದೆಯಲ್ಲ, ಅದನ್ನು ಮುರಿದು ಹಾಕಬಹುದು. ನಾಗಗಳಿಂದ ನಾಶ ಆದ ಪ್ರೇತಲೋಕವನ್ನು ಮತ್ತೆ ಸೃಷ್ಟಿಸಿ ನಾಗಲೋಕ ಪ್ರೇತಲೋಕವನ್ನು ಒಂದು ಮಾಡಬಹುದು. ಭೀತಿಯನ್ನು ತೊಡೆದು ಹಾಕಿ ಪ್ರೀತಿಯನ್ನು ಬೆಳೆಯುವ ಹಾಗೆ ಮಾಡಬಹುದು. ಅಲ್ಲ, ಇದು ನಾಗಲೋಕದ ನಿಯಮಗಳಿಗೆ ವಿರುದ್ಧ. ನಿನ್ನನ್ನು ಕಲ್ಲಾಗಿಸಿದ ಆ ನಾಗಲೋಕದ ಬಗ್ಗೆ ಅನುಕಂಪ ಬೇಡ ಶೇಷನಾಗ. ನೀನು ನನ್ನ ವರಿಸಬೇಕೆಂದರೆ ಆ ಆದಿಶೇಷನ ವರಿಸಲೇಬೇಕು. ನಾನು ನಾಗಲೋಕದ ಕುಡಿ, ನಾಗಲೋಕ ನನ್ನ ಗುಡಿ. ಆ ಪುಣ್ಯಲೋಕವನ್ನು ನಾನು ನಾಶ ಮಾಡಬೇಕೆ? ಸಾಧ್ಯವಿಲ್ಲ ಮೋಹಿನಿ. ಯಾವ ಪ್ರಭುತ್ವವೂ ಇಲ್ಲ, ಏಕೆಂದರೆ ನೀನು ನಾಗಲೋಕದಿಂದ ಬಹಿಷ್ಕಾರಗೊಂಡವನು. ಆದ್ರೆ ನೀನು ಪೂರ್ಣ ಚೈತನ್ಯಕ್ಕೆ ಬರಬೇಕೆಂದರೆ ನೀನು ಆ ಭೂಲೋಕದಲ್ಲಿರುವ ಕನ್ಯೆಯನ್ನು ವರಿಸಲೇಬೇಕು. ಆಗ ನಿನಗೆ ಪೂರ್ಣ ಚೈತನ್ಯ ದೊರೆಯುತ್ತದೆ.
ಹಾಗಷ್ಟೇ ನಾಗಮಣಿಗೆ ಜೀವಾತ್ಮ ಸೇರಿಸುವ ಶಕ್ತಿ ನಿನಗೆ ಬರಲು ಸಾಧ್ಯ. ಮೋಹಿನಿ, ನಾನು ನಿನ್ನ ಜೊತೆ ಬದುಕಬೇಕಾದವನು. ನೀನು ನನ್ನ ಜೊತೆ ಬದುಕಬೇಕೆಂದರೆ ನೀನು ಅವಳನ್ನು ಮದುವೆಯಾಗಲೇಬೇಕು. ಅವಳನ್ನು ಮದುವೆಯಾಗು ಅಂದೆ, ಅವಳ ಜೊತೆ ಬದುಕು ಅಂತ ಹೇಳುತ್ತಿಲ್ಲ. ಆದರೂ ನನ್ನ ಮಾತಿನ ಹಾಗೆ ನಡೆಯುವೆ ಎಂದು ಪ್ರತಿಜ್ಞೆ ಮಾಡಿದ್ದೀಯ. ಅದರ ಹಾಗೆ ನಡೆಯುವೆ ಅಲ್ಲ. ನನಗೆ ಗೊಂದಲ ಆಗುತ್ತಿದೆ. ಯಾರದು ಕನ್ಯೆ? ಎಲ್ಲಿರುವವಳು? ಗೊತ್ತಿಲ್ಲ. ಈಗಲೇ ಭೂಲೋಕಕ್ಕೆ ಹೋಗಿ ಹುಡುಕಿ ಬರುತ್ತೇನೆ. ಮೋಹಿನಿ, ನನ್ನನ್ನು ಬಿಟ್ಟು ಹೋಗುತ್ತೀಯಾ? ನಿನ್ನನ್ನು ಬಿಟ್ಟು ಹೋಗುವ ಉದ್ದೇಶವಿದ್ದರೆ 125 ವರ್ಷ ನಿನಗೋಸ್ಕರ ತಪಸ್ಸು ಮಾಡುತ್ತಿರಲಿಲ್ಲ ಶೇಷನಾಗ. ಈಗ ನಾನು ಹೋಗುತ್ತಿರುವುದು ಮತ್ತೆ ನಿನ್ನನ್ನು ಸೇರಲು. ಆದಷ್ಟು ಬೇಗ ಹೋಗಿ ಬರುತ್ತೇನೆ. ಏನದು? ಯಾವ ನಾಗಮಣಿ ತಮ್ಮ ಬಳಿ ಇದೆ ಎಂಬ ದುರಂಕಾರದಿಂದ ನಾಗಲೋಕದವರ ಕಣ್ಣು ಕುರುಡಾಯಿತೋ ಅದೇ ನಾಗಮಣಿ ಈಗ ಶಕ್ತಿ ಕಳೆದುಕೊಂಡಿದೆ. ಈಗ ನನಗೆ ಸಂತೋಷವಾಗಿದೆ. ಮೋಹಿನಿ, ಅದು ನಿನಗೆ ಸಂತೋಷದ ವಿಷಯವೇ? ನನಗಷ್ಟೇ ಅಲ್ಲ ಶೇಷನಾಗ, ನಿನಗೂ ಕೂಡ ಇದು ಸಂತೋಷದ ವಿಚಾರ. ನಾಗಮಣಿ ನಮ್ಮಲ್ಲಿದೆ ಅನ್ನೋ ಗರ್ವದಿಂದ ತಾನೆ ಆ ನಾಗಲೋಕದವರು ನಮ್ಮನ್ನು ದೂರ ಮಾಡಿರುವುದು. ಒಬ್ಬರು ಕೂಡ ನಮ್ಮ ಪರವಾಗಿ ಮಾತನಾಡಲಿಲ್ಲ. ನಿನ್ನ ಶಾಪ ವಿಮೋಚನೆ ಮಾಡಲು ಯಾರಾದರೂ ಉಪಾಯ ಮಾಡಿದರೆ? ಇಲ್ಲ. ನಿನ್ನ ತಾಯಿ, ನಿನ್ನ ಅಣ್ಣ ಯಾರಿಂದಲೂ ನಿನ್ನ ಕಾಪಾಡೋ ಪ್ರಯತ್ನ ಆಗಲಿಲ್ಲ. ಅಂದಾಗ ಅವರಿರುವ ಲೋಕದ ಮೇಲೆ ಮೋಹ ಯಾಕೆ? ಅವರ ಪಾಲಿಗೆ ನೀನಿಲ್ಲ ಅಂದಾಗ ನಿನ್ನ ಪಾಲಿಗೂ ಅವರಿಲ್ಲ ಶೇಷನಾಗ. ನನ್ನ ಸಹೋದರ ಆದಿಶೇಷ ಅಂತವನಲ್ಲ ಮೋಹಿನಿ. ಅವನಿಗೆ ನಾನೆಂದರೆ ಪ್ರಾಣ. ಅವರಿಗೆ ನಾಗಲೋಕವು ಪ್ರಾಣ, ನಾಗಮಣಿಯು ಪ್ರಾಣ. ಹಾಗಾಗಿ ಭೂಲೋಕಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡ. ಏನು? ನನ್ನ ಅಣ್ಣ? ಹೌದು, ನಿನ್ನಣ್ಣನ ಪ್ರಾಣ ಭೂಲೋಕದ ದುಷ್ಟ ಮನುಷ್ಯರು ತೆಗೆದು ಬಿಟ್ಟರು. ನಾಗಮಣಿಯನ್ನು ಅಪಹರಿಸಿ ಬಿಟ್ಟರು. ನನ್ನ ಅಣ್ಣ ಆದಿಶೇಷ. ಅವನು ಸತ್ತ ಅಂದಿದ್ದಕ್ಕೆ ನೀನು ದುಃಖಿಸುತ್ತಿದ್ದೆಯಾ ಶೇಷನಾಗ? ಆದರೆ ನೀನು ಕಲ್ಲಾದಾಗ ನಿನ್ನ ಆದಿಶೇಷ ಎಂದಿಗೂ ಬಂದು ನಿನ್ನ ಬಳಿ ಕಣ್ಣೀರಿಡಲಿಲ್ಲ. ಹಾಗಿದ್ದಾಗ ಅವನ ಬಗ್ಗೆ ಬೇಸರ ಯಾಕೆ? ನಿನ್ನ ಅಣ್ಣ ಈಗ ಭೂಲೋಕದಲ್ಲಿ ಜನ್ಮ ತಾಳಿದ್ದಾನೆ. ನಾಗಮಣಿ ಭೂಲೋಕ ಸೇರಿದ ಕಾರಣ ನಾಗಮಣಿಯನ್ನು ತರಲು ಆದಿಶೇಷನ ಹೆಂಡತಿ ಶಿವಾನಿ ಹೋಗಿದ್ದಾಳೆ. ಹಾಗಾದರೆ ಈಗ ನಾನು ಹೇಳುವುದನ್ನು ನೀನು ಕೇಳಲೇಬೇಕು ಶೇಷನಾಗ. ಯಾವ ನಾಗಲೋಕ ನಿನಗೆ ಶಾಪ ಕೊಟ್ಟು ಕಲ್ಲನ್ನು ಮಾಡಿತೋ ಆ ನಾಗಲೋಕಕ್ಕೆ ನೀನು ಅಧಿಪತಿಯಾಗಬೇಕು, ಮಹಾರಾಜನಾಗಬೇಕು. ಅದು ಹೇಗೆ ಸಾಧ್ಯ? ನೀನು ರಾಜನಾದರೆ ನಾಗಗಳನ್ನೇ ಮದುವೆಯಾಗಬೇಕು ಎಂಬ ನೀತಿ ಇದೆಯಲ್ಲ, ಅದನ್ನು ಮುರಿದು ಹಾಕಬಹುದು. ನಾಗಗಳಿಂದ ನಾಶ ಆದ ಪ್ರೇತಲೋಕವನ್ನು ಮತ್ತೆ ಸೃಷ್ಟಿಸಿ ನಾಗಲೋಕ ಪ್ರೇತಲೋಕವನ್ನು ಒಂದು ಮಾಡಬಹುದು. ಭೀತಿಯನ್ನು ತೊಡೆದು ಹಾಕಿ ಪ್ರೀತಿಯನ್ನು ಬೆಳೆಯುವ ಹಾಗೆ ಮಾಡಬಹುದು. ಅಲ್ಲ, ಇದು ನಾಗಲೋಕದ ನಿಯಮಗಳಿಗೆ ವಿರುದ್ಧ. ನಿನ್ನನ್ನು ಕಲ್ಲಾಗಿಸಿದ ಆ ನಾಗಲೋಕದ ಬಗ್ಗೆ ಅನುಕಂಪ ಬೇಡ ಶೇಷನಾಗ. ನೀನು ನನ್ನ ಭರಿಸಬೇಕೆಂದರೆ
ಆ ಆದಿಶೇಷನ ವಧಿಸಲೇಬೇಕು. ನಾನು ನಾಗಲೋಕದ ಕುಡಿ, ನಾಗಲೋಕ ನನ್ನ ಗುಡಿ. ಆ ಪುಣ್ಯಲೋಕವನ್ನು ನಾನು ನಾಶ ಮಾಡಬೇಕೆ? ಸಾಧ್ಯವಿಲ್ಲ ಮೋಹಿನಿ. ಯಾವ ಪ್ರಭುತ್ವವೂ ಇಲ್ಲ, ಏಕೆಂದರೆ ನೀನು ನಾಗಲೋಕದಿಂದ ಬಹಿಷ್ಕಾರಗೊಂಡವನು. ಆದ್ರೆ ನೀನು ಪೂರ್ಣ ಚೈತನ್ಯಕ್ಕೆ ಬರಬೇಕೆಂದರೆ ನೀನು ಆ ಭೂಲೋಕದಲ್ಲಿರುವ ಕನ್ಯೆಯನ್ನು ವರಿಸಲೇಬೇಕು. ಆಗ ನಿನಗೆ ಪೂರ್ಣ ಚೈತನ್ಯ ದೊರೆಯುತ್ತದೆ. ಹಾಗಷ್ಟೇ ರಾಗಮಣಿಗೆ ಜೀವಾತ್ಮ ಸೇರಿಸುವ ಶಕ್ತಿ ನಿನಗೆ ಬರಲು ಸಾಧ್ಯ. ಮೋಹಿನಿ, ನಾನು ನಿನ್ನ ಜೊತೆ ಬದುಕಬೇಕಾದವನು. ನೀನು ನನ್ನ ಜೊತೆ ಬದುಕಬೇಕೆಂದರೆ ನೀನು ಅವಳನ್ನು ಮದುವೆಯಾಗಲೇಬೇಕು. ಅವಳನ್ನು ಮದುವೆಯಾಗು ಅಂದೆ, ಅವಳ ಜೊತೆ ಬದುಕು ಅಂತ ಹೇಳುತ್ತಿಲ್ಲ. ಆದರೂ ನನ್ನ ಮಾತಿನ ಹಾಗೆ ನಡೆಯುವೆ ಎಂದು ಪ್ರತಿಜ್ಞೆ ಮಾಡಿದ್ದೀಯ. ಅದರ ಹಾಗೆ ನಡೆಯುವೆ ಅಲ್ಲ. ನನಗೆ ಗೊಂದಲ ಆಗುತ್ತಿದೆ. ಯಾರದು ಕನ್ಯೆ? ಎಲ್ಲಿರುವವಳು? ಗೊತ್ತಿಲ್ಲ. ಈಗಲೇ ಭೂಲೋಕಕ್ಕೆ ಹೋಗಿ ಹುಡುಕಿ ಬರುತ್ತೇನೆ. ಮೋಹಿನಿ, ನನ್ನನ್ನು ಬಿಟ್ಟು ಹೋಗುತ್ತೀಯಾ? ನಿನ್ನನ್ನು ಬಿಟ್ಟು ಹೋಗುವ ಉದ್ದೇಶವಿದ್ದರೆ 125 ವರ್ಷ ನಿನಗೋಸ್ಕರ ತಪಸ್ಸು ಮಾಡುತ್ತಿರಲಿಲ್ಲ ಶೇಷನಾಗ. ಈಗ ನಾನು ಹೋಗುತ್ತಿರುವುದು ಮತ್ತೆ ನಿನ್ನನ್ನು ಸೇರಲು. ಆದಷ್ಟು ಬೇಗ ಹೋಗಿ ಬರುತ್ತೇನೆ. ಸ್ವಾಮಿಗಳೇ, ನಾಗಮಣಿ ಶಕ್ತಿ ಕೊಂದಿರೋದಕ್ಕೂ ನೀವ್ ನನ್ನನ್ನ ಇಲ್ಲಕ್ ಕರ್ಕೊಂಡ್ ಬಂದಿರೋದಕ್ಕೂ ಏನ್ ಸಂಬಂಧ? ಏನೋ ವ್ರತ ಮಾಡ್ಬೇಕು ಅಂತ ಹೇಳಿ ಇಲ್ಲಕ್ ಕರ್ಕೊಂಡ್ ಬಂದಿದ್ದೀರಲ್ಲ? ಜೈ ಭೋಲೆನಾಥ. 125 ಸಂವತ್ಸರಗಳ ಭೂಲೋಕದ ಈ ಅಲೆದಾಟಕ್ಕೆ ಜಂಜಾಟಕ್ಕೆ ಮುಕ್ತಿ ಇಲ್ಲವೇ ತಂದೆ. ಆ ಕ್ಷುದ್ರಲೋಕದ ಪ್ರೇತ ಶಕ್ತಿಯ ಶಾಪಕ್ಕೆ ನಾಗಲೋಕವು ನಾಶವಾಗುತ್ತಿರುವುದು ಕಾಣುತ್ತಿಲ್ಲವೇ ತಂದೆ? ಕಾಣುತ್ತಿಲ್ಲವೇ? ಸ್ವಾಮಿಗಳೇ, ಏನ್ ಮಾತಾಡ್ತಾ ಇದೀರಾ ನೀವು? ನಾನೇನೋ ಕೇಳ್ತಿದ್ರೆ ನೀವೇನೋ ಹೇಳ್ತಾ ಇದೀರಲ್ಲ? ಶಿವ, ನಾಗಮಣಿಗೋಸ್ಕರ ಭೂಲೋಕದಲ್ಲಿ ಕ್ಷುದ್ರ ಶಕ್ತಿಗಳು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಈಗ ಬೇರೆ ಲೋಕದ ಕ್ಷುದ್ರ ಶಕ್ತಿಗಳು ಕೂಡ ಪ್ರಯತ್ನ ಪಡುತ್ತಿದ್ದಾರೆ ಎಂದು ನನ್ನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಒಂದು ವೇಳೆ ಆ ನಾಗಮಣಿ ಕ್ಷುದ್ರ ಶಕ್ತಿಗಳೇ ಸಿಕ್ಕಿದರೆ ನಾಗಲೋಕವು ಕ್ಷುದ್ರ ಲೋಕವಾಗಿ ಪರಿವರ್ತನೆಯಾಗುವುದು. ಅದೆಂದಿಗೂ ಆಗಬಾರದು, ಆಗಕೂಡದು. ಕ್ಷುದ್ರ ಶಕ್ತಿಗಳಿಗೆ ನಾಗಮಣಿ ಕೈ ಸೇರದಂತೆ ತಡೆಯುವ ಶಕ್ತಿ ಏನಾಗಿದೆ? ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನಾನು ಕಂಡು ಹಿಡಿಬೇಕು. ನೀನೇ ಆದಿಶೇಷನ ಸತ್ಯನ ಅವನು ಹೇಳ್ಬೇಕು. ನಾಗಮಣಿಯನ್ನ ಬಿಟ್ಟು ಹೋಗಿರೋ ಜೀವಾತ್ಮನ ಮತ್ತೆ ನಾಗಮಣಿಯೊಳಗೆ ಸೇರಿಸಬೇಕು. ಅದನ್ನ ಪೂರ್ವ ಸ್ಥಿತಿಗೆ ತರಬೇಕು ಅನ್ನೋದು ಈಗ ನನ್ನ ಮುಂದಿರೋ ಜವಾಬ್ದಾರಿ. ಆದ್ರೆ ಸ್ವಾಮಿಗಳು ಇಲ್ಲಿ ಕರ್ಕೊಂಡ್ ಬಂದು ಏನೋ ಅರ್ಥ ಆಗದಿರೋ ತರ ಮಾತಾಡ್ತಾ ಇದಾರಲ್ಲ?
ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿಗಳೇ. ಮೊದಲು ನಾನು ವ್ರತ ಮಾಡ್ಬೇಕು ಅಂತ ಹೇಳಿದ್ರಿ, ಅದಕ್ಕೆ ಒಬ್ಬ ಮನುಷ್ಯ ಕನ್ಯೆಯ ಸಹಾಯ ಬೇಕು ಅಂತ ಹೇಳಿದ್ರೆ, ಆ ಜಾತಕದವಳು ಎಲ್ಲಿದ್ದಾಳೆ ಅಂತ ಕೇಳಿದಾಗ ಆ ಹುಡುಗಿ ಕಡೆ ಕೈ ತೋರಿಸಿದ್ರೆ, ಈಗ ಅವಳು ಯಾರು ಅಂತ ಕೇಳಿದ್ರೆ ನೀವ್ ಯಾಕೇನು ಉತ್ತರ ಕೊಡ್ತಿಲ್ಲ? ಉತ್ತರ ಈ ಭೂಲೋಕದ ಈ ಮಾನವ ಕನ್ಯೆ ನಿನ್ನ ಪ್ರಶ್ನೆಗೆ ಉತ್ತರ. ಅಖ ನಕ್ಷತ್ರದ ಅಮೃತ ಗಳಿಗೆಯಲ್ಲಿ ಜನ್ಮವೆತ್ತಿರುವ ಇವಳು ದೈವ ನಿಷ್ಠೆಯುಳ್ಳವಳು, ಮಹಾ ದೈವತೆ. ನಾಗಲೋಕದವಳಾದ ನೀನು ಈ ಸುಮಂಗಲಿ ವ್ರತವನ್ನು ಮಾಡಬೇಕೆಂದರೆ ಈ ಮಾನವ ಕನ್ಯೆಯ ಸಹಾಯ ಬೇಕೇ ಬೇಕು. ನಿನ್ನ ವ್ರತವು ಪೂರ್ತಿಯಾಗಿ ನನಗೆ ಫಲ ಕೊಡಬೇಕೆಂದರೆ ಇವಳ ಸಹಾಯ ಅತ್ಯವಶ್ಯಕ. ನೀನು ಮಾಡಬೇಕಾಗಿರುವ ವ್ರತ ಮಹಾ ಕಠಿಣ ವ್ರತ, ಸಾಮಾನ್ಯ ಮನುಷ್ಯರು ಮಾಡಲು ಸಾಧ್ಯವಾಗದಿರುವ ವ್ರತ. ಪುರಾಣದಲ್ಲಿ ಗಿರಿಜಾದೇವಿ, ಸತಿದೇವಿ, ಸಚಿದೇವಿ ಮಾಡಿದ ವ್ರತ. ಭೂಲೋಕದಲ್ಲಿ ಕೆಲವು ಮಂದಿ ಮಾಡಿರುವಂತಹ ವ್ರತ. ಸಾಮಾನ್ಯರೆಂದುಕೊಂಡು ಅಸಾಮಾನ್ಯರು ಮಾಡುವಂತಹ ವ್ರತ. ಒಂದೊಂದು ನೆನಪಿನಲ್ಲಿಟ್ಟುಕೋ, ನಾಗಮಣಿಯ ಚೈತನ್ಯ ಶಕ್ತಿ ಜೀವಾತ್ಮವು ನಾಗಮಣಿಗೆ ಸೇರದೆ ಹೋದರೆ ನಾಗಲೋಕದ ನಾಶವಾಗುತ್ತದೆ. ಈ ವಿಷಯವೇನಾದರೂ ಕ್ಷುದ್ರ ಶಕ್ತಿಗಳಿಗೆ ತಿಳಿದರೆ ಅವರು ನಾಗಮಣಿಗೆ ಜೀವ ತುಂಬುವ ಕೆಲಸ ಮಾಡುತ್ತಾರೆ. ಆಗಾಗ ನಾಗಮಣಿಯು ತನ್ನ ಸಾತ್ವಿಕತೆಯನ್ನು ಕಳೆದುಕೊಂಡು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡಬಾರದು. ನೀನು ಸುಮಂಗಲಿ ವ್ರತವನ್ನು ಮಾಡಲೇಬೇಕು. ಅದಕ್ಕೆ ಆ ಮಾನವ ಕನ್ಯೆಯ ಸಹಾಯವನ್ನು ಪಡೆಯಲೇಬೇಕು. ಸ್ವಾಮಿಗಳೇ, ಆ ಹುಡುಗಿ ಸಹಾಯ ತಗೊಂಡು ವ್ರತ ಮಾಡಿದ್ರೆ ನಾಗಮಣಿ ಚೈತನ್ಯ ಮರು ಕಳಿಸುತ್ತಾ? ಅದರಿಂದ ನನ್ನ ಆದಿಶೇಷ ಸಿಗ್ತಾನೆ ತಾನೆ? ಶಿವಾನಿ, ಇದು ಈ ವ್ರತ ಕೇವಲ ನಾಗಮಣಿಗಲ್ಲ, ನಿನ್ನ ಮಾಂಗಲ್ಯ ಭಾಗ್ಯಕ್ಕೂ ಕೂಡ. ನಿನ್ನ ವ್ರತ ಪೂರ್ತಿಯಾಗಿ ಫಲ ಕೊಟ್ಟರೆ ನಿನ್ನನ್ನು ಸೇರಬಲ್ಲ.